ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮಗಳನ್ನು ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ದೇಶದಾದ್ಯಂತ ವ್ಯಾಪಕ ಪ್ರತಿಭಟನೆ ನಡೆಯುತ್ತಿದೆ. ಕಳೆದ 24 ದಿನಗಳಿಂದ ವಿದ್ಯಾರ್ಥಿಗಳು, ಶಿಕ್ಷಣ ತಜ್ಞರು ಹಾಗೂ ವಿವಿಧ ಜನಪರ ಸಂಘಟನೆಗಳು ನಿರಂತರ ಹೋರಾಟ ನಡೆಸುತ್ತಿವೆ. ಈ ಪ್ರತಿಭಟನೆಯನ್ನ ಹತ್ತಿಕ್ಕಲು ಕೇಂದ್ರ ಸರ್ಕಾರ ಪೊಲೀಸರ ಮೂಲಕ ಲಾಠಿ ಚಾರ್ಜ್ ನಡೆಸಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಪ್ರತಿಭಟನೆಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ನ್ಯಾಯಕ್ಕಾಗಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಈಗ ಕಲೆಯ ಧ್ವನಿಯೂ ಸೇರ್ಪಡೆಯಾಗಿದೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ವಿರೋಧಿಸಿ ದೆಹಲಿಯಲ್ಲಿ ಕಳೆದ 20 ದಿನಗಳಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲ ಸೂಚಿಸಿ ಹಿರಿಯ ಚಿತ್ರಕಲಾವಿದ BS ದೇಸಾಯಿ ಅವರು ತಮ್ಮ ಕುಂಚದ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಕಲಾಕೃತಿಯಲ್ಲಿ ಕೇವಲ ಬಣ್ಣಗಳಿಲ್ಲ, ದೇಶದ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಇರುವ ಕಳವಳ, ಶಿಕ್ಷಣ ವ್ಯವಸ್ಥೆಯಲ್ಲಿ ನ್ಯಾಯಕ್ಕಾಗಿ ಮೊಳಗುತ್ತಿರುವ ಧ್ವನಿ ಮತ್ತು ಬದಲಾವಣೆಯ ಆಶಯ ಜೀವಂತವಾಗಿ ಮೂಡಿಬಂದಿದೆ. ಸೋನಂ ವಾಂಗ್ಚುಕ್ ಅವರ ಹೋರಾಟಕ್ಕೆ ನೈತಿಕ ಬೆಂಬಲವಾಗಿ ಮೂಡಿಬಂದಿರುವ ಈ ಕಲಾಕೃತಿ ಕಲೆ ಕೇವಲ ಸೃಜನಶೀಲ ಅಭಿವ್ಯಕ್ತಿಯಲ್ಲ, ಅದು ಸಮಾಜದ ನೋವು, ಪ್ರತಿಭಟನೆ ಮತ್ತು ಆಶಯಗಳಿಗೂ ಧ್ವನಿಯಾಗಬಲ್ಲದು ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಶಿಕ್ಷಣ ವ್ಯವಸ್ಥೆಗಾಗಿ ನಡೆಯುತ್ತಿರುವ ಈ ಹೋರಾಟಕ್ಕೆ ದೇಶದ ವಿವಿಧ ಭಾಗಗಳಿಂದ ಬೆಂಬಲ ವ್ಯಕ್ತವಾಗುತ್ತಿದ್ದು, BS ದೇಸಾಯಿ ಅವರ ಈ ಕಲಾಕೃತಿಯು ಆ ಹೋರಾಟದೊಂದಿಗೆ ಒಂದಾಗಿರುವ ಪ್ರಬಲ ಸಾಂಸ್ಕೃತಿಕ ಅಭಿವ್ಯಕ್ತಿಯಾಗಿದೆ. ಪರಿಸರವಾದಿ, ಶಿಕ್ಷಣ ತಜ್ಞ, ವಿಜ್ಞಾನಿ ಸೋನಂ ಇವರು ವಿದ್ಯಾರ್ಥಿಗಳ ಜೀವನದಲ್ಲಿ ಏನು ಚೆಲ್ಲಾಟ ಆಗಿ ಅವರ ಎಷ್ಟೋ ವಿದ್ಯಾರ್ಥಿಗಳು ಅಸುನೀಗೆ ಹೋದರು. ಇಡೀ ದೇಶಾದ್ಯಂತ ಇದು ವಿಚಿತ್ರವಾದಂಥ ಒಂದು ರೀತಿಯಲ್ಲಿ ನಡೀತಾ ಇರೋದನ್ನು ನೋಡಿಕೊಂಡಾಗ ಇದು ತಪ್ಪಾಗಿದೆ, ಈ ತಪ್ಪನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥ ನಿಟ್ಟಿನೊಳಗಡೆ ಆ ಮನುಷ್ಯ ಬಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದರೆ ಅದರ ಹಿನ್ನೆಲೆ ನೋಡಿದರೆ ಎಂಥ ಪರಿಸರವಾದಿ, ಎಷ್ಟೊಂದು ಆ ಪರಿಸರಕ್ಕೆ ಕೆಲಸ ಮಾಡಿ ಶೈಕ್ಷಣಿಕ ತಜ್ಞರಾಗಿ ಕೆಲಸ ಮಾಡಿ ಇದು ಅನ್ಯಾಯ ಅಂತ ಹೇಳಲಿಕ್ಕೆ ಬಂದಂಥವರು. ನಾವು ನಡೆಸ್ಕೊಳ್ಳೋ ರೀತಿ ಸರಿಯಾಗಿಲ್ಲ ಅಂತ ಹೇಳಿ ನಮ್ಗೆ ಕಂಡು ಬರ್ತಾ ಇದೆ. ಅವರು ಈ ವೋಟ್ ಹಾಕುವ ಹಕ್ಕು ಪಕ್ಷಿಗಳಿಗೆ, ಬೆಟ್ಟಗಳಿಗೆ, ಮರಗಳಿಗೆ ಇತ್ತು ಅಂತಂದರೆ ಅವರದ್ದು ಮಾತು ಕೇಳ್ತಿದ್ರು ಅಂತ ಅನಿಸ್ತಿದೆ. ಯಾಕೆ ಅಂತಂದರೆ ಅವನ್ನೆಲ್ಲವೂ ತುಂಬ ಕಳ್ಕೊಂಡು ಬರ್ತಾ ಇದ್ದೇವೆ. ಆ ಕಳ್ಕೊಂಡು ಬರೋದ್ರೊಳಗಡೆ ಒಂದು ಪರಿಸರದ ಜ್ಞಾನ ಮೂಡಿಸಿದಂಥ ಮನುಷ್ಯ ಇದನ್ನೆಲ್ಲ ಉಳಿಸ್ಕೊಳ್ಬೇಕು ಅಂತನ್ನುವುದರೊಳಗಡೆ ಹೋದರೆ ಮನುಷ್ಯರನ್ನೂ ಸತತವಾಗಿ ಹಿಂಸಿಸುವ ಕೆಲಸ ಇಲ್ಲಿ ನಡೀತಾ ಇದೆ. ಇದನ್ನೆಲ್ಲ ನೋಡಿದಾಗ ಭಾಳ ಬೇಸರ ಆಗ್ತಿದೆ. ಅದಕ್ಕಾಗಿ ಒಂದು ಜೀವಕ್ಕೆ ಬೆಲೆ ಇಲ್ವಾ ಅಂತನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಆ ಕಾರಣಕ್ಕಾಗಿ ನಾನು ಈ ಒಂದು ಪೇಂಟಿಂಗನ್ನು ಮಾಡಿದ್ದೀನಿ. ಅಂಥ ಮಾನವೀಯತೆ, ಅಂಥ ಪರಿಸರವಾದಿಗಳು ನಮ್ಮ ದೇಶಕ್ಕೆ ಅಗತ್ಯ. ಮತ್ತು ಅವ್ರ ಮಾತನ್ನು ಕೇಳಬೇಕು, ಒಂದು ಸ್ವಲ್ಪ ಕಿವಿಗೊಟ್ಟು ಕೇಳಬೇಕು ಅಂತ ಅನ್ನಿಸ್ತು.